ಗಾಡಿ ನಿಲ್ಲಿಸಿದ್ರು ಹೋಗಿ ಅವ್ನು ಬಂದು ಗಾಡಿ ಹಾಯ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಈಗ ಬೆಳಿಗ್ಗೆ 7:30 ಈಗ ಎದ್ದನು. ಇವತ್ತಟ್ಟು ಕೆಲಸ ಸೂಟಿ ಮಾಡಿದನು. ಈಗಿನ ಮನೆ ಕೆಲಸ ಒಂದು ಮುಗಿಸ್ಬೇಕು. ಇನ್ನು ನಾಷ್ಟ ಮಾಡಿ ನನಗೇರೊಂದು ಬರೋದು ಎಲ್ಲ ತುಂಬಿ ಇಲ್ಲಿಂದ ಒಂದು 8-9 ಗಂಟೆ ಬಿಡೋದೈತಿ. ಇಲ್ಲಿಂದ ಕೊಳಿಗೆ ಹೋಗಕ್ಕೆ 1 ತಾಸು, ಅವಕಾಶ ಹೋಗಕ್ಕೆ 1 ತಾಸು ಆಕೈತಿ. ಟೈಮಿಗೆ 10 ಆಗೈತಿ. ರೆಡಿಯೇಟ್ ಆಗಿದ್ದವು ಹೋಗಕ್ಕೆ. ಮನೆಗೆ ಬರೋಕ್ಕೆ 11 ಆಗೈತೆ ಟೈಮ್. ಅವನು ಯಾವತ್ತು ಮಳೆ ಇರಲ್ಲ, ಇವತ್ತರ ಫುಲ್ ಮಳೆ ಬರಾಕತೈತಿ. ಇವತ್ತಾಗ ಹಿಂಗೆ ಕರ್ಕೊಂಡು ದೇವ್ರಿಗೆ ಒಂದು ಹೋಗೋದೈತಿ. ಈಗ ಫುಲ್ ಜೋರು ಮಳೆ ಒಂದು ಸ್ಟಾರ್ಟ್ ಆಯ್ತು. ಯಾವಾಗ ನಿಲ್ತೈತೆ ಗೊತ್ತಿಲ್ಲ. ಈಗ ಸ್ವಲ್ಪ ಮಳೆ ಕಮ್ಮಿ ಆಗೈತಿ. ಇನ್ನು ನಮ್ಮ ಮೇಡಮ್ದು ರೆಡಿ ಆಗತ್ತಾರು. ಬಳಿ ಹುಟ್ಸಾರ. ಈಗ ಮಳೆ ನಿಂತ ಮೇಲೆ ಬಂದರು. ಇನ್ನು ದೇವ್ರಿಗೆ ಹೋಗಿಲ್ಲ, ಅಲ್ಲಿವರ ಮಳೆ ಚಾಲು ಐತಿ. ಮೇಡಮ್ನ ದೇವ್ರಿಗೆ ಕರ್ಕೊಂಡು ಹೋಗ್ಬೇಕು. ನಾ ಡ್ರೆಸ್ ಒಂದು ಚೇಂಜ್ ಮಾಡಿ ಮೇಡಮ್ ರೆಡಿ ಆಗ್ಯಾರೋ ಏನು. ಹೋಗಿ ದೇವ್ರಿಗೆ ಕರ್ಕೊಂಡು ಬಂದ್ರೆ ಮುಗೀತು ಇವಾಗಿನ ಫಂಕ್ಷನ್. ಮೇಡಮ್ ದೇವ್ರಿಗೆ ರೆಡಿ ಆಗಿದ್ದಾರೆ. ಬಂದು ಹಿಡ್ಕೊಂಡು ನಿಂತು ನೋಡಿ ಹೆಂಗೆ ರೆಡಿ ಆಗಿ ನಿಂತು. ಫಸ್ಟ್ ಗುಡಿ ಬಸವನ ಗುಡಿ ಬಂದು ಒಂದು 2 ಗುಡಿಗೆ ಕರ್ಕೊಂಡು ಬಂದರು. ಈಗ ಸ್ವಲ್ಪ ಬಿಸಿಲು ಬಿದ್ದೈತಿ. ಚಲೋ ಆತ್ಮ ಕರೆಕ್ಟ್ ಬರೋಕ್ಕೆ. ಒಂದೇ ದೇವ್ರ ಅಂತ ಒಂದು ದೇವ್ರಿಗೆ ಬಸವನ ಗುಡಿಗೆ ಕರ್ಕೊಂಬನ್ನಿ. ಇಟ್ಟು ಒಂದು ಗುಡಿಗೆ ಬರೋಕೆ ಇಟ್ಟು ರೆಡಿಯಾಗಿ ನಿಂತ ಮಾಡೈತಿ. ದೇವ್ರಿಗೆ ಬಂದ್ರೆ ದೇವ್ರು ಇದನ್ನೆಲ್ಲ ಹಸುಗೈತಂತ. ದೇವ್ರಿಗೆ ಬಂದ ದೇವ್ರ ವಿಚಾರ ಮಾಡ್ಲಿಕ್ಕೆ ಹಸುಗೈತಿ. ಹೋಗೋಣ ಮನೆಗೆ ಅಂತ. ನಮ್ಮ ಸ್ಕೂಲಲ್ಲಿ ಇದು ಗಾಡಿ ಅಲ್ಲಿ ಆ ಕಡೆ ಒಳಗೈತಿ. ಇಲ್ಲಿ ಬರೋಕೆ ಹೇಳಿದ್ರೆ ನೆನಪು ಹಾಕೈತಿ. ನನ್ನ ಸಾಲಿ ನಾ ಇಲ್ಲೇ ಕುಂತೀನಿ, ಇಲ್ಲೇ ಆಟ ಆಡ್ತೀನಿ, ಇಲ್ಲೇ ಬಿದ್ದೀನಿ ಅನ್ಕೋತ. ಸಾಕು, ನಾ ಏನು ಬಿದ್ದಿಲ್ಲ, ನಾ ಎಲ್ಲೇ ಬಿದ್ದಿಲ್ಲ. ಗಾಡಿ ನಿಲ್ಲಿಸಿದ್ರು ಹೋಗಿ ಅವ್ನು ಬಂದು ಗಾಡಿ ಕೊತ್ತಂಬರಿ, ಇದು ಟೊಮೆಟೊ ಅಷ್ಟ ಮನೆ ಮುಂದೆ ಅಷ್ಟ ಮಸ್ತ್.